ಸರ್, ಒಂದು ಗ್ರೇಸ್ಫುಲ್ ಎಕ್ಸಿಟ್ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ತೀರ್ಮಾನ ಮಾಡಿನೇ ಇವರನ್ನ ಹೊರಗೆ ಹಾಕ್ಬಿಟ್ರ ಅಂತ ಹೈಕಮಾಂಡ್. ರಾಜಣ್ಣ ಅವರ ಮಾತನ್ನ ಗಮನಿಸ್ತಾ ಇರ್ಬೇಕಾದ್ರೆ ಒಂದು ಮಾತು ಹೇಳಿದ್ರು, ಅಂದ್ರೆ ಹೈಕಮಾಂಡ್ಗೆ ಮುಜುಗರ ಆಗಬಾರದು ಅನ್ನೋ ಒಂದು ಮಾತನ್ನ ಹೇಳಿದ್ರು. ಅವರ ಕೆಲವೊಂದಿಷ್ಟು ಕಳೆದ ಒಂದು 3 ತಿಂಗಳ ಒಂದು ಅವರ ಮಾತುಗಳನ್ನು ನೋಡಿದಾಗ ಡೆಫಿನೆಟ್ಲಿ ಇವತ್ತಿನ ಮಾತುಗೂ ಇಂದಿನ ಮಾತುಗೂ ತುಂಬಾ ವ್ಯತ್ಯಾಸ ಇದೆ. ಅವರೆಲ್ಲವೂ ಕೂಡ ಹೈಕಮಾಂಡ್ಗೆ ಮುಜುಗರ ಆಗುವಂತ ಹೇಳಿಕೆಯನ್ನೇ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ ಅಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರು, ಅದು ಶುರು ಮಾಡಿದ್ದು ರಾಜಣ್ಣ ಅವರೇ. ಮತಗಳ ಆರೋಪದ ಬಗ್ಗೆ ಕಾಂಗ್ರೆಸ್ ವಿರುದ್ಧವೇ ಮಾತಾಡಿದ್ರು, ಅದು ಕೂಡ ರಾಜಣ್ಣ ಅವರ ಬಗ್ಗೆನೆ ರಾಜಣ್ಣ ಅವರೇ ಮಾತಾಡಿದ್ದು. ತಮ್ಮದೇ ಸರ್ಕಾರ ಇದ್ದಾಗ ಈ ರೀತಿಯ ಒಂದು ಮತಪಟ್ಟಿ ರೆಡಿ ಆಯ್ತು ಅಂತ ಹೇಳಿದ್ದು ರಾಜಣ್ಣ, ಇದೇ ರಾಜಣ್ಣನೇ. ಆಮೇಲೆ ಹೈಕಮಾಂಡ್ ಎಷ್ಟೇ ಸಲ ವಾರ್ನ್ ಕೊಟ್ಟರು, ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ರು. ಅದಾದ ನಂತರ ಸುರ್ಜೇವಾಲ ರಾಜ್ಯಕ್ಕೆ ಬಂದಿದ್ರು, ಶಾಸಕರ ಜೊತೆ ಮಾತುಕತೆಯನ್ನ ಮಾಡಿದ್ರು, ಸಚಿವರ ಜೊತೆ ಮಾತಾಡಿದ್ರು. ಆಗ್ಲೂ ಕೂಡ ಸುರ್ಜೇವಾಲ ಅಧಿಕಾರಿಗಳ ಜೊತೆ ಮಾತುಕತೆಯನ್ನ ಮಾಡಿದ್ರು, ಮೀಟಿಂಗ್ ಮಾಡಿದ್ರು ಅನ್ನೋ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದು ಇದೇ ರಾಜಣ್ಣನೇ. ಆಮೇಲೆ ನಾನು ಸೇರಿದಂತೆ 48 ಜನರ ಹನಿ ಟ್ರಾಪ್ ಆಗಿದೆ ಅಂತ ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಇದೇ ರಾಜಣ್ಣನೇ.